ನೀನು ಯಾವ ವಿಷಯ ಮಾತಾಡೋಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಗಳು ಅಂಕಿತ ಪರವಾಗಿ ಮಾತಾಡೋಕೆ ತಾನೇ ಬಂದಿದ್ಯಾ? ಹೌದು, ನಾನು ಅವಳ ಅಪ್ಪ ಸದಾನಂದ. ನಾನು ಅವಳ ಪರ ಮಾತಾಡ್ದೆ ಇನ್ಯಾರು ಮಾತಾಡ್ತಾರೆ? ತಂಗೆವ್ವ, ಅವಳಿಗೆ ಅನ್ಯಾಯ ಆಗ್ತಿದ್ರು ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಅದೆಲ್ಲ ಆಗೋದಿಲ್ಲ. ನಾನು ಅವಳ ಪರವಾಗಿ ಧ್ವನಿ ಎತ್ತೀನಿ, ಅವಳ ಪರವಾಗಿ ನಿಲ್ತೀನಿ. ಅಂದ್ರೆ ಅವಳು ಮಾಡಿದ್ದೆಲ್ಲ ಸರಿ ಅಂತನಾ? ಒಂದ್ಸಲ ಅವಳು ನಿನ್ನ ಮಗಳು ಅನ್ನೋದನ್ನ ಮರೆತು ಯೋಚನೆ ಮಾಡು. ಅವಳು ಎಂಥ ಕೆಲಸಗಳು ಮಾಡ್ತಿದ್ದಾಳೆ ಅನ್ನೋದು ನಿನಗೆ ಅರ್ಥ ಆಗತ್ತೆ. ಸ್ಟೂಪಿಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಅಣ್ಣ, ಅವಳು ನಿನ್ನ ಮಗಳು ಅನ್ನೋ ಕಾರಣಕ್ಕೆ ಸುಮ್ಮನೆ ಅವಳನ್ನ ವಹಿಸ್ಕೊಂಡು ಬರಬೇಡ ನೀನು. ಅಂದ್ರೆ ನಿನ್ನ ಮಗ ಅಭಿ ಅವನು ಮಾಡ್ತಿರೋದೆಲ್ಲ 100% ಪರ್ಫೆಕ್ಟಾ? ಅವ್ನು ಸ್ಟುಪಿಡಿಟಿ ಮಾಡಲೇ ಇಲ್ವಾ? ಅವನು ಆ ಥರದ್ದೆಲ್ಲ ಏನು ಮಾಡ್ತಾ ಇದ್ದಾನೆ? ಅದು ಹಾಗೇ ತಂಗೆವ್ವ. ಬೇರೆಯವ್ರ ಮಕ್ಕಳಿಗೆ ಬುದ್ಧಿ ಹೇಳುವಾಗ ನಮ್ಮ ಸೆನ್ಸು, ಕಾಮನ್ ಸೆನ್ಸು, ಲಾಜಿಕ್ಕು ಎಲ್ಲ ತುಂಬಾನೇ ವರ್ಕ್ ಆಗುತ್ತೆ. ಆದ್ರೆ ನಂಬುಡಕ್ ಬಂದಾಗ ಏನು ವರ್ಕೇ ಆಗಲ್ಲ ಅಲ್ವಾ ತಂಗೆವ್ವ? ಅಂದ್ರೆ ನಿನ್ನ ಮಗ ಏನೂ ಎಡವಟ್ಟು ಕೆಲಸ ಮಾಡ್ಕೊಂಡೇ ಇಲ್ವಾ? ಆ ಗಗನ ಸಖಿ ನಿನ್ನ ಮಗನ ಮುಷ್ಟಿಲಿ ಇಟ್ಕೊಂಡಿದ್ದಾಳಲ್ವಾ, ಇದು ಒಳ್ಳೆ ಕೆಲಸನಾ? ಅವಳ ವಿಚಾರದಲ್ಲಿ ನಿನ್ನ ಮಗ ಮಾಡ್ತಿರೋದು ಎಡವಟ್ಟೆ ಅಲ್ವೇನಮ್ಮ? ನಿನ್ನ ಮಗ ಅವಳ ವಿಷಯದಲ್ಲಿ ಸ್ಟುಪಿಡ್ ಕೆಲಸನೇ ಮಾಡ್ತಾ ಇರೋದು ಅಲ್ಲ, ಅಂತ ಕೆಲಸ ಅವನು ಏನೂ ಮಾಡಿಲ್ಲ. ಅವಳು ಅವನ ಕಲೀಗಷ್ಟೇ. ಅದು ಅಲ್ಲದೆ ಅವಳಿಗೆ ಕಾಮನ್ ಸೆನ್ಸ್ ಇದೆ. ಎಲ್ಲಿ, ಯಾವಾಗ, ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿದೆ. ಅದಕ್ಕೆ ಅವರಿಬ್ರು ಜೊತೆಗಿದ್ರು ನನಗೇನು ಅನ್ನಿಸ್ತಾ ಇಲ್ಲ, ಅದರಲ್ಲಿ ತಪ್ಪು ಕಾಣಿಸ್ತಾ ಇಲ್ಲ. ಓಹೋ, ಅಂದ್ರೆ ಇದು ನಿನಗೇನು ಅನಿಸೋದೇ ಇಲ್ಲ, ಅವಳು ಮಾಡಿದ್ದು ತಪ್ಪೇ ಅಲ್ಲ ಅಂತೀಯ? ಏನ್ ಮಾಡಕ್ ಹೊರಟಿದ್ಯಾ ತಂಗೆವ್ವ? ನನ್ನ ಕೈಲೇನು ಚೊಂಬು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಒಂದು ವೇಳೆ ಹಂಗೇನಾದ್ರೂ ಆದ್ರೆ, ಅಂಥ ಸಂದರ್ಭ ಏನಾದ್ರೂ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ ತಂಗೆವ್ವ? ಇದು ನನ್ನ ಜೋಬಲ್ಲೇ ಇರುತ್ತೆ.